ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರೆ ನಿರಂತರ. ಇದೊಂದು ಸ್ಟೂಡೆಂಟ್ ಅಟೆಂಡೆನ್ಸ್ ಆ್ಯಪ್ ಆಗಿರುತ್ತೆ. ಬಿಫೋರ್ ಸ್ಟಾರ್ಟಿಂಗ್ ಅ ವಿಡಿಯೋ, ಇನ್ನು ಯಾರಾದರೂ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದೊಂದು ನಿರಂತರ ಆ್ಯಪ್, ಸ್ಟೂಡೆಂಟ್ ಅಟೆಂಡೆನ್ಸ್ ಆ್ಯಪ್ ಆಗಿರುತ್ತೆ. ಸೊ ಇದರಲ್ಲಿ ಏನೆಲ್ಲ ಹೊಸದಾಗಿದೆ, ಹಾಗೆಯೇ ಈ ಒಂದು ಆ್ಯಪನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ವೈ ನಿರಂತರ? ಸೊ ಯಾಕೆ ನಿರಂತರ ಇಸ್ ಅ ವೆರಿ ಇಂಪಾರ್ಟೆಂಟ್, ಈ ಒಂದು ಆ್ಯಪ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ? Time consuming roll calls and the proxy attendance, manual data entry error and delayed reporting. So because of that Nirantara is a very useful, ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಎಲ್ಲ ಟೀಚರ್ಸಿಗೂ ಕೂಡ ಆ್ಯಂಡ್ ಇನ್ಸ್ಟಿಟ್ಯೂಷನ್ಗೂ ಕೂಡ. ತುಂಬ ಈಸಿಯಾಗಿ ನಾವು ಫೇಸ್ ಕ್ಯಾಪ್ಚರ್ ಮಾಡೋದರ ಮೂಲಕ ನಾವು ಅಟೆಂಡೆನ್ಸನ್ನು ಎಟ್ ಎ ಟೈಮ್ ನಾವು ಹಾಕ್ಬೋದು. ನಿರಂತರ ಸೊಲ್ಯೂಷನ್ ಆ್ಯಂಡ್ ದ ಕೀ ಫೀಚರ್ಸ್: mobile application, AI based facial recognition and captures 25 to 30 students in one click. 25ರಿಂದ 30 ಜನರನ್ನು ಜಸ್ಟ್ ಒಂದು ಸರಿ ನಾವು ಕ್ಯಾಪ್ಚರ್ ಮಾಡುವಾಗ ಅವರಷ್ಟು ಜನರ ಅಟೆಂಡೆನ್ಸನ್ನು ತಗೊಳ್ಳುತ್ತೆ. ಆ್ಯಂಡ್ ದ ಗ್ರೀವೆನ್ಸಸ್ ಎ ಸ್ಟ್ರಕ್ಚರ್ಡ್ ಇನ್ ಬಿಲ್ಟ್ ಗ್ರೀವೆನ್ಸಸ್ ಮಾಡ್ಯೂಲ್ ಫಾರ್ ಇಶ್ಯೂ ದ ರೆಸಲ್ಯೂಷನ್. ನೆಕ್ಸ್ಟ್ ರಿಯಲ್ ಟೈಮ್ ಡ್ಯಾಶ್ ಬೋರ್ಡ್, ರಿಯಲ್ ಟೈಮ್ ಡೈಲಿ ಸ್ಟ್ಯಾಟಿಸ್ಟಿಕ್ಸ್, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಪರ್ಸೆಂಟೇಜ್ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ, ಇದಿಷ್ಟನ್ನು ಕೂಡ ಅದರಲ್ಲಿ ಹಾಕುವಂಥದ್ದು. ಆಫ್ಲೈನ್ ಮೋಡ್, ಅಟೆಂಡೆನ್ಸ್ ವರ್ಕ್ಸ್ ವಿದೌಟ್ ಇಂಟರ್ನೆಟ್ ಬೇಕು ಅಂತ ಇಲ್ಲ, ಇದು ಆಫ್ಲೈನಲ್ಲೂ ಕೂಡ ವರ್ಕ್ ಆಗುವಂಥದ್ದು. ರಿಪೋರ್ಟ್ಸ್ ಆ್ಯಂಡ್ ಅನಾಲಿಟಿಕ್ಸ್, ಡೇಟಾ ಡ್ರೈವನ್ ಇನ್ಸೈಟ್ಸ್ ವಿತ್ ದ ಡೀಟೇಲ್ಡ್ ರಿಪೋರ್ಟ್ ಎಟ್ ದ ಸ್ಕೂಲ್, ಡಿಸ್ಟ್ರಿಕ್ಟ್ ಆ್ಯಂಡ್ ದ ಸ್ಟೇಟ್ ಲೆವೆಲ್. ಸೊ ಸ್ಕೂಲ್ ಲೆವೆಲ್ ಆಲ್ಸೋ ಆ್ಯಂಡ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆಲ್ಸೋ ಆ್ಯಂಡ್ ದ ಸ್ಟೇಟ್ ಲೆವೆಲ್ ಆಲ್ಸೋ ಇದು ಕಂಪ್ಲೀಟ್ ಆಗಿ ಎಷ್ಟು ಮಂತಲ್ಲಿ ಎಷ್ಟು ಮಕ್ಕಳು ಎಷ್ಟು ದಿನ ಬಂದಿದ್ದಾರೆ ಕಂಪ್ಲೀಟ್ ಆದ ಡೀಟೇಲನ್ನು ನಮಗಿಲ್ಲಿ ಸಿಗುತ್ತೆ. ಸೊ ಪರ್ಸೆಂಟೇಜ್ ವೈಸ್ ಕೂಡ ನಮಗಿದು ಕೊಡುವಂಥದ್ದು. ನೆಕ್ಸ್ಟ್, who gains what? Teachers, time reclaimed. So reduction in the time taken for the taking attendance can focus better on the academics. So ತುಂಬ ಜನ ಮಕ್ಕಳಿರುವಂಥ ಶಾಲೆಗಳಲ್ಲಿ ಒಂದು 100 ಜನ ಮಕ್ಕಳಿದ್ದಾರೆ ಅಂದರೆ ಅಟೆಂಡೆನ್ಸ್ ತೆಗೆಯೋದ್ರಲ್ಲೇ ಸುಮಾರು ಒಂದು ಕಾಲು ಗಂಟೆ 20 ಮಿನಿಟ್ಸ್ ಇದರಲ್ಲೇ ಹೋಗಿಬಿಡುತ್ತೆ. ಸೊ ಅದನ್ನು ಸ್ಟಾಪ್ ಮಾಡ್ಬೋದು. ಪೇರೆಂಟ್ಸ್ಗೆ ರಿಯಲ್ ಟೈಮ್ ನೋಟಿಫಿಕೇಶನ್ ಫಾರ್ ಅಬೌಟ್ ದ ಅಟೆಂಡೆನ್ಸ್ ಡೀಟೇಲ್ಡ್ ಆಫ್ ದೇರ್ ರೆಸ್ಪೆಕ್ಟಿವ್ ಚಿಲ್ಡ್ರನ್ ಆ್ಯಂಡ್ ದ ಎಕ್ಸೆಪ್ಷನ್ ಅಲರ್ಟ್ಸ್, ಕಂಟಿನ್ಯೂಸ್ ಆಬ್ಸೆಂಟ್ ಫಾರ್ ದ ಡೇಸ್, ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಆಬ್ಸೆಂಟ್ ಆಗಿದ್ದಾರೆ ಇದಿಷ್ಟು ರಿಪೋರ್ಟ್ ಕೂಡ ಹೋಗುವಂಥದ್ದು. ನೆಕ್ಸ್ಟ್, ಸ್ಟೂಡೆಂಟ್ಸ್ ಕ್ವಿಕ್ ಫ್ರಿಕ್ಷನ್ಲೆಸ್ ಅಟೆಂಡೆನ್ಸ್ ವಯಾ ಫೇಶಿಯಲ್ ರೆಕಗ್ನಿಷನ್ ಎನ್ಶ್ಯೂರ್ಸ್ ಫೇರ್ ಆ್ಯಂಡ್ ಅಕ್ಯುರೇಟ್ ರೆಕಾರ್ಡ್ಸ್. ನ್ಯಾಯಬದ್ಧವಾಗಿರುತ್ತೆ, ಯಾರು ಆಬ್ಸೆಂಟ್ ಆದವರಿಗೆ ಪ್ರೆಸೆಂಟ್ ಹಾಕುವಂಥದ್ದು ಇದು ಯಾವುದು ಕೂಡ ಇರೋದಿಲ್ಲ. ಕಾಂಟ್ರಿಬ್ಯೂಟಿಂಗ್ ಟು ಬೆಟರ್ ಟ್ರ್ಯಾಕಿಂಗ್ ಆಫ್ ದ ಅಕಾಡೆಮಿಕ್ ಪ್ರೋಗ್ರೆಸ್. ಸೊ ಇದಿಷ್ಟು ಅದರಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು. ಸೊ ಈಗ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಲಾಗಿನ್ ಆಗುವಂಥ ಸ್ಟೆಪ್ 1, ಲಾಗಿನ್ ಆಗುವಂಥದ್ದು KGID ನಂಬರನ್ನು ಹಾಕಬೇಕು. ಅದಕ್ಕೆ OTP ಬರುತ್ತೆ. ನಮ್ಮ ರಿಜಿಸ್ಟರ್ಡ್ KGIDಯಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟ್, ಈಚ್ ಸ್ಟೂಡೆಂಟ್ಸ್ ಫೇಸ್ ಈಸ್ ಕ್ಯಾಪ್ಚರ್ಡ್ ಒನ್ಸ್ ಆ್ಯಂಡ್ ಲಿಂಕ್ಡ್ ಟು ದಟ್ SATS ID. ಸೊ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲಿ 3 ಆಪ್ಷನ್ ಇರುತ್ತೆ: ರಿಜಿಸ್ಟರ್, ಕ್ಯಾಪ್ಚರ್ಸ್ ಆ್ಯಂಡ್ ದ ರಿಪೋರ್ಟ್, ಈ ರೀತಿಯಾಗಿರುವಂಥದ್ದು. ಸೊ ಸ್ಟೆಪ್ 2 ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒನ್, ಕ್ಯಾಪ್ಚರ್ ಅಟೆಂಡೆನ್ಸ್. ಇಲ್ಲಿ ನೋಡ್ಬೋದು ನೀವು, ಅದನ್ನು ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ KGID ನಂಬರ್ ಹಾಕುವಂಥದ್ದು, ರಿಜಿಸ್ಟರ್ ಮಾಡ್ಕೊಳ್ತಾರೆ ಫಸ್ಟ್ ಪಿಕ್ಚರಲ್ಲಿ. ನೆಕ್ಸ್ಟ್ ಒನ್ನಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್, ರಿಪೋರ್ಟ್ಸ್ ಆ್ಯಂಡ್ ದ ಗ್ರೀವೆನ್ಸಸ್. ಸೊ ನೆಕ್ಸ್ಟ್ ಬರುವಂಥದ್ದು, ಯಾವಾಗ ನಾವು ರಿಜಿಸ್ಟರ್ ಸ್ಟೂಡೆಂಟ್ಸ್ ಆ್ಯಂಡ್ ದ ರಿಪೋರ್ಟ್ ಆ್ಯಂಡ್ ದ ಗ್ರೀವೆನ್ಸಸ್ ಇಷ್ಟಕ್ಕೂ ಹೋಗ್ತೀವೋ ಈ ಒಂದು ಅಟೆಂಡೆನ್ಸ್ ರಿಪೋರ್ಟ್ ಈ ರೀತಿ ಬರುವಂಥದ್ದು. ಅಷ್ಟು ಮಕ್ಕಳನ್ನೆಲ್ಲ ರಿಜಿಸ್ಟರ್ ಮಾಡಿದ ನಂತರ ಯಾವ ಕ್ಲಾಸನ್ನು ನಾವು ಕ್ಲಿಕ್ ಮಾಡ್ತೀವೋ ಆ ಕ್ಲಾಸಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ, ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ, ಪ್ರತಿಯೊಂದು ಕೂಡ ಬರುವಂಥದ್ದು. ನೆಕ್ಸ್ಟ್ ಒನ್, ಇದಿಷ್ಟು ಆದ ನಂತರ ಕ್ಯಾಪ್ಚರ್ ದ ಲೊಕೇಶನ್. ನೋಡಿ, ಗ್ರೀವೆನ್ಸಸ್ಸಲ್ಲಿ ಕ್ಯಾಪ್ಚರ್ಡ್ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಲೊಕೇಶನನ್ನು ಕೇಳ್ತಾ ಇದೆ. ದೆನ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದಾಗ ಇಲ್ಲಿ ನೆಕ್ಸ್ಟ್ OTP, ನೆಕ್ಸ್ಟ್ ಸಬ್ಮಿಟನ್ನು ಮಾಡ್ತೀವಿ. ಸಬ್ಮಿಟ್ ಆದ ತಕ್ಷಣವೇ ಇಲ್ಲಿ ರೇಸ್ಡ್ ಗ್ರೀವೆನ್ಸಸ್, ಟೆಕ್ನಿಕಲ್ ಇಶ್ಯೂ. ಸೊ ಏನಾಗ್ತಾ ಇದೆ, ಫೇಶಿಯಲ್ ಇಶ್ಯೂ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ನಮಗೆ ಸಿಗುವಂಥದ್ದು. ನೆಕ್ಸ್ಟ್,
ಟೆಕ್ನಿಕಲ್ ರಿಲೇಟೆಡ್ ಆ್ಯಪ್ ಕ್ರ್ಯಾಶಸ್ ಆ್ಯಂಡ್ ದ ಅಪ್ಡೇಟ್ ಆಗ್ತಾ ಇರುತ್ತೆ. ನಮ್ಗೆ ಈಗಾಗಲೇ ಗೊತ್ತಿದೆ, ಯಾವುದೇ ಆ್ಯಪನ್ನು ಬಿಟ್ಟರೂ ಕೂಡ ಪದೇ ಪದೇ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಕ್ಯಾಮರಾ ನಾಟ್ ಓಪನಿಂಗ್, ದೆನ್ ಅಟೆಂಡೆನ್ಸ್ ನಾಟ್ ಗೆಟಿಂಗ್ ಕ್ಯಾಪ್ಚರ್ಡ್ ಆ್ಯಂಡ್ ಸಿಂಕ್ ಫೇಲ್ಯೂರ್ಸ್ ಆ್ಯಂಡ್ ದ ಡ್ಯಾಶ್ ಬೋರ್ಡ್ ರಿಪೋರ್ಟ್ಸ್ ಆರ್ ಡ್ರಿಲ್ ಡೌನ್ ಎರರ್ಸ್ ಬರಬಹುದು. ಡೇಟಾ ರಿಲೇಟೆಡ್, ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಕರೆಕ್ಷನ್, ನೇಮ್ ಪ್ರಾಬ್ಲಮ್ ಆಗ್ಬೋದು, ಅಂದರೆ ಒಂದು ಇನಿಷಿಯಲ್ ಆಚೆ ಈಚೆ ಆಗುವಂಥ ಡೇಟ್ ಆಫ್ ಬರ್ತ್, ಇದು ಸ್ಯಾಟ್ಸ್ ಐ ಡಿ. ಸೊ ಈ ಥರದ್ದು ಪ್ರಾಬ್ಲಮ್ಸ್ ಆಗಬಹುದು, ಅದನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ಲಾಸ್ ಸೆಕ್ಷನ್ ಮ್ಯಾಪಿಂಗ್ ಇಶ್ಯೂ, ಇನ್ಸ್ಟಿಟ್ಯೂಷನಲ್ ಆರ್ ದ ಟೀಚರ್ಸ್ ಮ್ಯಾಪಿಂಗ್ ಎರರ್, ಆ್ಯಂಡ್ ದೆನ್ ನ್ಯೂ ಅಡ್ಮಿಷನ್ಸ್ ಟ್ರಾನ್ಸ್ಫರ್ ಆ್ಯಂಡ್ ಅಟೆಂಡೆನ್ಸ್ ಪಾಲಿಸಿ, ಅಕಾಡೆಮಿಕ್ ಕ್ಯಾಲೆಂಡರ್ ಕ್ವೆರೀಸ್. ಸೊ ಇದಿಷ್ಟು ಕೂಡ ಡಿಪಾರ್ಟ್ಮೆಂಟ್ ವೈಸ್ ಕಡೆಯಿಂದ ಸರಿ ಆಗ್ತದೆ. ನೆಕ್ಸ್ಟ್ ಟೋಟಲ್ ರಿಜಿಸ್ಟರ್ಡ್ ವರ್ಸಸ್ ಓವರಾಲ್ ಸ್ಟೂಡೆಂಟ್ಸ್, ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಜನ ಓವರಾಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಇದು ಸ್ಟೇಟಲ್ಲಿ ಗೊತ್ತಾಗುವಂಥದ್ದು. ಎಷ್ಟು ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ಮತ್ತು ಟೋಟಲ್ ಎಷ್ಟು ಜನ ಇದ್ದಾರೆ, ಇನ್ನೂ ಎಷ್ಟು ಜನ ಮಕ್ಕಳು ರಿಜಿಸ್ಟರ್ ಆಗಲಿಕ್ಕೆ ಪೆಂಡಿಂಗ್ ಇದ್ದಾರೆ, ಅದು ಕೂಡ ಗೊತ್ತಾಗುತ್ತೆ. ಫಿಲ್ಟರ್ ಬೈ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಟ್ರ್ಯಾಕ್ ಎಕ್ಸಾಕ್ಟ್ ಅಟೆಂಡೆನ್ಸ್ ಮೆಟ್ರಿಕ್ಸ್ ಇನ್ಸ್ಟೆಂಟ್ಲಿ, ಡಿಸ್ಟ್ರಿಕ್ಟ್ ವೈಸಲ್ಲೂ ಕೂಡ ಅದೇ ರೀತಿಯಾಗಿ ಗೊತ್ತಾಗುವಂಥದ್ದು, ಎಷ್ಟು ಜನ ಇದ್ದಾರೆ, ಹಾಗೆಯೇ ಎಷ್ಟು ಮಕ್ಕಳಿದ್ದಾರೆ ಟೋಟಲ್ ಆಗಿ ಡಿಸ್ಟ್ರಿಕ್ಕಲ್ಲಿ, ಎಷ್ಟು ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ, ಇದಿಷ್ಟು ಕೂಡ ಅಲ್ಲಿ ಸಿಗುವಂಥದ್ದು. ನೆಕ್ಸ್ಟ್ ಕಂಪೇರ್ ಪರ್ಫಾರ್ಮೆನ್ಸ್ ಬಿಟ್ವೀನ್ ದ ಇನ್ಸ್ಟಿಟ್ಯೂಷನ್ಸ್, ಒಂದು ಇನ್ಸ್ಟಿಟ್ಯೂಷನಿಂದ ಇನ್ನೊಂದು ಇನ್ಸ್ಟಿಟ್ಯೂಷನ್ನಿಗೆ, ಅಂದರೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಇದು ಕಂಪ್ಯಾರಿಸನನ್ನು ಕೂಡ ಮಾಡಿಕೊಡುವಂಥದ್ದು. ಟ್ರ್ಯಾಕ್ ಡೈಲಿ ಮೆಟ್ರಿಕ್ಸ್ ಡೌನ್ ಟು ದ ಇಂಡಿವಿಜುವಲ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಲೆವೆಲ್ ಇನ್ ದ ರಿಯಲ್ ಟೈಮ್. ಸೊ ಡೈಲಿ ಎಷ್ಟು ಪರ್ಸೆಂಟೇಜ್ ಬಂದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಬಂದಿಲ್ಲ, ಅಂದರೆ ಓವರಾಲ್ ನೋಡಿದಾಗ ಒಂದು ಕ್ಲಸ್ಟರ್ ಅಂತ ತೊಗೊಂಡ್ರೆ ಆ ಕ್ಲಸ್ಟರಲ್ಲಿ ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದಾರೆ, ಟೋಟಲ್ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದಾರೆ, ಎಷ್ಟು ಮಕ್ಕಳು ಆಬ್ಸೆಂಟ್ ಇದ್ದಾರೆ, ಇದಿಷ್ಟು ಕೂಡ ಅದು ಕೊಡುವಂಥದ್ದು. ಸೊ ಇದಿಷ್ಟು ಒಂದು ನಮ್ಮ ವಿಡಿಯೋ ಆಗಿತ್ತು ನಿರಂತರ ಆ್ಯಪ್ ಬಗ್ಗೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೇನಾದರೂ ನಿಮಗೆ ಕ್ವೈರೀಸ್ ಇದ್ದರೆ, ತುಂಬ ಈಸಿಯಾಗಿದೆ ಆ್ಯಪ್ ಹ್ಯಾಂಡಲ್ ಮಾಡೋದಕ್ಕೆ. ಇನ್ನೇನಾದರೂ ನಿಮಗೆ ಕ್ವೈರೀಸ್ ಇದ್ದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.